ನಮಸ್ತೆ ವೀಕ್ಷಕರೇ, ವಿಜಯ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಟೇಸ್ಟಿಯಾದ ಚಿಕನ್ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ. ಈ ಸಾಂಬಾರಿದೆಲ್ಲ ಊಟಕ್ಕೆ, ಸೇಮಿಗೆ, ಇಡ್ಲಿ, ಮೂಡೆ ಜೊತೆಗೆ ಸೂಪರ್ ಆಗ್ತದೆ. ಚಿಕನನ್ನು ಖಾರವಾದ ಮೆಣಸಿನ ಮಸಾಲೆಯಲ್ಲಿ ಬೇಯಿಸಿ ಮಾಡುವಂತಹ ಈ ಸಾಂಬಾರ್ ಅಥವಾ ಸಾರು ಮಂಗಳೂರು ಕಡೆ ತುಂಬ ಫೇಮಸ್. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಹಾಗೆ ವಿಡಿಯೋ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೆಲವು ಸಾಮಗ್ರಿಗಳನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡಲಿಕ್ಕಿದೆ. ಹಾಗಾಗಿ ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಒಂದು 10 ಬೆಳ್ಳುಳ್ಳಿ ಬೀಜ ಜಜ್ಜಿದನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಜಜ್ಜಿ ಫ್ರೈ ಮಾಡುವುದರಿಂದ ಫ್ರೈ ಮಾಡುವಾಗ ಬೆಳ್ಳುಳ್ಳಿದು ಬೀಜ ಸಿಡಿಯುವುದಿಲ್ಲ. 3 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ ಹಾಗೂ 1 ನೀರುಳ್ಳಿಯನ್ನು ಸಹ ಸೇರಿಸಿ ಲೈಟಾಗಿ ಇದರ ರಾ ಸ್ಮೆಲ್ ಹೋಗುವವರೆಗೆ ಹುರ್ಕೊಳ್ಬೇಕು. ನೋಡಿ, ಇಷ್ಟು ಫ್ರೈ ಆಗುವಾಗ ಇದರಲ್ಲಿ ಒಂದು 10 ಬ್ಯಾಡಗಿ ಮೆಣಸು ಹಾಗೂ ಒಂದು 3 ಗಿಡ್ಡ ಮೆಣಸನ್ನು ಸೇರಿಸಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಎಲ್ಲವನ್ನು ಒಟ್ಟಿಗೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿದ್ದೇನೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡಬೇಕು. ಈಗ ಅದೇ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಪುನಃ ಸೇರಿಸಬೇಕು. ಹಾಗೂ ಕೆಲವು ಮಸಾಲೆ ಸಾಮಗ್ರಿಗಳನ್ನು ಹುರ್ಕೊಳ್ಳುವ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, ಒಂದು 25 ಕಾಳು ಮೆಣಸು, 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಓಮ ಅಂದರೆ ಅಜ್ವೇನ್ ಹೇಳ್ತೇವಲ್ಲ ಅದನ್ನು ಸೇರಿಸುವ. ಹಾಗೂ ಒಂದು 10 ಮೆಂತೆ ಕಾಳನ್ನು ಸೇರಿಸಿ ಪುನಃ ಫ್ರೈ ಮಾಡಿಕೊಳ್ಬೇಕು. 1 ರಿಂದ 2 ನಿಮಿಷಗಳ ಕಾಲ ಹುರಿದಾದ ಮೇಲೆ ನೋಡಿ, ಸ್ಪೈಸಸ್ ಇದು ಘಮ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹುರಿದ ಈ ಸಾಮಗ್ರಿಗಳನ್ನು ಒಂದು ಪ್ಲೇಟಲ್ಲಿ ಇಡಬೇಕು. ಈಗ ಅದೇ ಪ್ಯಾನಲ್ಲಿ ಒಂದು 1/4 ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ಹುರ್ಕೊಳ್ಬೇಕು. ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳುವುದಾದರೆ ಒಂದು 6 ರಿಂದ 7 ಸ್ಪೂನಷ್ಟಿದೆ. ಇದನ್ನು ಫ್ರೈ ಮಾಡಿಕೊಳ್ಬೇಕು. ಪ್ಯಾನ್ಗೆ ಪುನಃ ಎಣ್ಣೆ ಸೇರಿಸುವ ಅಗತ್ಯ ಇಲ್ಲ. ಇದು ಫ್ರೈ ಆಗ್ತಾ ಇರುವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸಹ ಸೇರಿಸಬೇಕು. ತೆಂಗಿನ ತುರಿ ನೋಡಿ ಚೆನ್ನಾಗಿ ಹುರಿದು ಈ ಥರದಲ್ಲಿ ಕ್ರಿಸ್ಪ್ ಆಗುವಾಗ ಫ್ಲೇಮನ್ನು ಆಫ್ ಮಾಡುವ. ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳುವ. ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಬಿಟ್ಟು ಉಳಿದ ಸ್ಪೈಸಸ್ ಇದೆಯಲ್ಲ, 2 ಬಾರಿ ಫ್ರೈ ಮಾಡಿದ ಸಾಮಗ್ರಿ ಇದೆಯಲ್ಲ, ಅದಕ್ಕೆ ಒಂದು ಚಿಕ್ಕ ಹುಣಸೆ ಹುಳಿಯನ್ನು ಸೇರಿಸಿ ನಾವು ರುಬ್ಬಿಕೊಳ್ಬೇಕು. ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ಇದನ್ನು ಗ್ರೈಂಡ್ ಮಾಡುವ. ಈ ಸಮಯದಲ್ಲಿ ನಾವು ಹುರಿದಿಟ್ಟ ತೆಂಗಿನ ತುರಿ ಸೇರಿಸಬಾರ್ದು. ನೋಡಿ, ಈ ರೀತಿ ಫೈನಾಗಿ ನಾನು ರುಬ್ಬಿದ್ದೇನೆ. ಈಗ ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮಸಾಲೆಯನ್ನು ನಾವು ಸಪರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ಈ ಮಸಾಲೆಯಲ್ಲಿ ನಾವು ಚಿಕನನ್ನು ಬೇಯಿಸಲಿಕ್ಕಿದೆ. ಈಗ ನೋಡಿ, ಮಿಕ್ಸಿ ಜಾರಲ್ಲಿ ಉಳಿದ ಮಸಾಲೆಯಲ್ಲಿ ನಾವು ಆಗಲೇ ಹುರಿದಿಟ್ಟ ತೆಂಗಿನ ತುರಿ ಇದೆಯಲ್ಲ ಅದನ್ನು ಸೇರಿಸಬೇಕು. ಅಗತ್ಯ ಎನಿಸಿದರೆ ಸ್ವಲ್ಪ ನೀರನ್ನು ಸೇರಿಸಿ ಪುನಃ ಇದನ್ನು ಫೈನಾಗಿ ರುಬ್ಬಿಕೊಳ್ಬೇಕು. ನೆಕ್ಸ್ಟ್ ಈಗ ಈ ಚಿಕನಿಗೆ ಒಗ್ಗರಣೆಗೆ ತಯಾರಿಸೋಣ. ಒಗ್ಗರಣೆ ಪ್ಯಾನಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಬಿಸಿಯಾದ ತಕ್ಷಣ ಒಂದು 2 ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸಿ ಹುರ್ಕೊಳ್ಬೇಕು. ನೀರುಳ್ಳಿ ತುಂಬ ಫ್ರೈ ಆಗುವ ಅಗತ್ಯ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಇದು ಹುರಿತಾ ಇರುವಾಗ ಇದರಲ್ಲಿ ಒಂದು 2 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿ ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿದು ಪೇಸ್ಟನ್ನು ಸಹ ಸೇರಿಸಬೇಕು. ಇದರ ಹಸಿ ವಾಸನೆ ಹೋಗುವವರೆಗೆ ನಾವಿದನ್ನು ಫ್ರೈ ಮಾಡಿಕೊಳ್ಳುವ. ನೀರುಳ್ಳಿ ನೋಡಿ ಇಷ್ಟು ಫ್ರೈ ಆಗಿದೆ. ಈಗ ಇದರಲ್ಲಿ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ, ನಾವು ಆಗಲೇ ತೆಗೆದಿಟ್ಟ ಮಸಾಲೆ ಅದನ್ನು ಸೇರಿಸಬೇಕು. ಮಸಾಲೆ ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸುವ. ಎಲ್ಲವನ್ನು ಮಿಕ್ಸ್ ಮಾಡುವ. ಈ ರೆಸಿಪಿಗೆ ಇದೆಯಲ್ಲ, ನಾನು 1 kgಯಷ್ಟು ಚಿಕನನ್ನು ಬಳಸ್ತಾ ಇದ್ದೇನೆ. ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ. ಕುದಿಯುವ ಈ ಮಸಾಲೆಗೆ ಇದನ್ನು ಸೇರಿಸುವ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಪುನಃ ನೀರು ಸೇರಿಸುವ ಅಗತ್ಯ ಇಲ್ಲ. ಚಿಕನ್ ಬೇಯುವಾಗ ನೀರು ರಿಲೀಸ್ ಆಗ್ತದೆ, ಅದರಲ್ಲೇ ಇದನ್ನು ಬೇಯಿಸಬೇಕು. ಲಿಡ್ ಮುಚ್ಚಿ ಇದನ್ನು ಒಂದು ಸಾಧಾರಣ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿಕೊಳ್ಳುವ. ಈಗ ನೋಡಿ, ಕರೆಕ್ಟಾಗಿ 10 ಮಿನಿಟ್ಸ್ ಬೇಯಿಸಿದ್ದೇನೆ. ಚಿಕನ್ ನೋಡಿ ಒಂದು 70% ಕುಕ್ ಆಗಿದೆ. ನೀರು ಕೂಡ ರಿಲೀಸ್ ಆಗಿದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಈಗ ನೋಡಿ, ತೆಂಗಿನ ತುರಿ ಸೇರಿಸಿ ರುಬ್ಬಿದ ಉಳಿದ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸುವ. ಚಿಕನ್ ಜೊತೆಗೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ
ಪುನಃ ಕುದಿಸಿಕೊಳ್ಬೇಕು. ಈಗ ಪುನಃ ಇದನ್ನು ಒಂದು 5 ನಿಮಿಷ ನಾವು ಬೇಯಿಸಿಕೊಳ್ಳುವ. ಚಿಕನ್ ಕಂಪ್ಲೀಟಾಗಿ ಕುಕ್ ಆಗಬೇಕು. ಈಗ ನೋಡಿ ಒಳ್ಳೆ ಕುದೀತಾ ಇದೆ. ಚಿಕನ್ ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಸ್ಥಿರತೆ ನೋಡಿ ಕರೆಕ್ಟಾಗಿದೆ. 1-2 ನಿಮಿಷಗಳ ಕಾಲ ಇದನ್ನು ಹೀಗೆ ಓಪನ್ ಇಟ್ಟು ಬೇಯಿಸಿಕೊಳ್ಳುವ. ಹಾಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ತುಂಬಾ ಟೇಸ್ಟಿಯಾದ ಕರಾವಳಿ ಶೈಲಿಯ ಚಿಕನ್ ಕರಿ ರೆಡಿ ಆಗ್ತದೆ. ರೈಸ್, ಸೇಮಿಗೆ, ಮೂಡೆ, ಗೀ ರೈಸ್, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ಸವಿಯಿರಿ. ರುಚಿಯಂತೂ ಅದ್ಭುತವಾಗಿರ್ತದೆ. ಈ ರೆಸಿಪಿಯ ವಿಶೇಷತೆ ಏನು ಹೇಳಿದರೆ, ನಾವು ಇದಕ್ಕೆ ಗರಂ ಮಸಾಲೆ ಏನನ್ನು ಬಳಸಿಲ್ಲ. ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸಿದ್ದೇನೆ. ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.